ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಲಾ ಮಾಹಿತಿಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಏನು ಮುಂಬರುವಂತಹ ನೇಮಕಾತಿ ಪ್ರಕ್ರಿಯೆ ಏನು ಪ್ರಾರಂಭವಾಗಿದೆಯೋ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಡಿಆರ್ ಮತ್ತು ಸಿಆರ್ ಕಾನ್ಸ್ಟೇಬಲ್ ಹುದ್ದೆಗೆ ಕರ್ನಾಟಕ ಪೊಲೀಸ್ ಇಲಾಖೆಯ ಹಿನ್ನೆಲೆ ಏನು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನ ಇದೊಂದೇ ಸಂಚಿಕೆಯಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಸಂಚಿಕೆ ನಿಮಗೆ ತುಂಬಾ ಉಪಯೋಗ ಆಗ್ತದೆ, ಯಾಕಂದ್ರೆ ಇಲಾಖೆ ಬಗ್ಗೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕೇಳಿದರೆ. ಹಾಗಾಗಿ ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕ ಪೊಲೀಸ್ ಇಲಾಖೆಯ ಮಾಹಿತಿ ಏನಪ್ಪಾ ಅಂದ್ರೆ, ಪೊಲೀಸ್ ಪದದ ವಿಸ್ತೃತ ರೂಪ ಏನು? ಪಬ್ಲಿಕ್ ಆಫೀಸರ್ ಫಾರ್ ಲೀಗಲ್ ಇನ್ವೆಸ್ಟಿಗೇಷನ್ ಅಂಡ್ ಕ್ರಿಮಿನಲ್ ಎಮರ್ಜೆನ್ಸೀಸ್ ಅಂತೇಳಿ ಪೊಲೀಸ್ ಪದದ ವಿಸ್ತೃತ ರೂಪ. ಪೊಲೀಸ್ ಇಲಾಖೆಯ ವೆಬ್ಸೈಟ್ ಏನಿದೆ www.ksp.go.in ನೋಡಿ. ಅರ್ಥ ಇದು ನಿಮ್ಗೆಲ್ಲರಿಗೂ ಗೊತ್ತಿರಂತಹ ವಿಚಾರಣೆ. ಪೊಲೀಸ್ ಇಲಾಖೆಯು ಗೃಹ ಇಲಾಖೆಗೆ ಸಂಬಂಧಿಸಿದೆ. ಓಕೆನಾ. ಪೊಲೀಸ್ ಎಂಬುದು ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತದೆ. ಇದಕ್ಕೆ ಜೊತೆಗೆ ಬಂದಿಖಾನೆ ನೀವೆಲ್ಲ ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಆಗಿರೋದು ಇದು. ಬಂದಿಖಾನೆ ಯಾವ ಪಟ್ಟಿಯಲ್ಲಿ ಬರ್ತದೆ ಅಂದ್ರೆ ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ಕಮಿಷನರೇಟ್ಸು 6. ಒಟ್ಟು ಪೊಲೀಸ್ ಕಮಿಷನರೇಟ್ಸು 6 ಇದಾವೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಕಲಬುರಗಿ 6 ಪೊಲೀಸ್ ಕಮಿಷನರೇಟ್ ಅನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಜಿಲ್ಲಾ ಪೊಲೀಸ್ ಆಡಳಿತವು ಪೊಲೀಸ್ ವರಿಷ್ಠಾಧಿಕಾರಿ SP ಅವರ ನೇತೃತ್ವದಲ್ಲಿ ಇರ್ತದೆ. ಜಿಲ್ಲಾ ಪೊಲೀಸ್ ಅಡ್ಮಿನಿಸ್ಟ್ರೇಟಿವ್. ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು, ಯಾರು DGP ಅಂಡ್ IGP ಅವರು ಪೊಲೀಸ್ ಇಲಾಖೆಯ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ. ಪ್ರಸ್ತುತವಾಗಿ ಸಲೀಂ ಸರ್ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಒಟ್ಟು ಪೊಲೀಸ್ ಜಿಲ್ಲೆಗಳು 32. ಸರ್ 31 ಇತ್ತಲ್ಲ, 32 ಹೆಂಗಾಯ್ತು ಅಂದರೆ ಪ್ಲಸ್ ವಿಜಯನಗರ ಏನು ಹೊಸದಾಗಿ ಇಂಪ್ಲಿಮೆಂಟ್ ಆಯಿತು ಡಿಸ್ಟಿಕ್ ಆಗಿ, ಅದು ಒಂದು ಮೊದಲೇ 31 ಇತ್ತು. KGF ಇದರಲ್ಲಿ KGF ಅನ್ನ ಸೇರ್ಪಡೆ ಮಾಡಿ 31 ಇತ್ತು. 32ನೇ ಪೊಲೀಸ್ ಜಿಲ್ಲೆ ವಿಜಯನಗರ 2021. ನೋಡಿ, ಪ್ರತಿ ಜಿಲ್ಲೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಏನು ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಇರ್ತತಿ. ನಗರ ಸಶಸ್ತ್ರ ಪೊಲೀಸ್ ನೋಡಿ CR. ಈಗ DR CR ಅಂತ ಏನು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆಯೋ ಅದೇ ರೀತಿಯಾಗಿ ಬೆಂಗಳೂರು, ಮೈಸೂರು, ಬೆಳಗಾವಿ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ CAR ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ. ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾರ್ಯವನ್ನು ನಿರ್ವಹಿಸುತ್ತೆ. ಬನ್ನಿ ಹಾಗಾದ್ರೆ ಕರ್ನಾಟಕದಲ್ಲಿ ಆರ್ಮ್ಡ್ ರಿಸರ್ವ್ ಮೌಂಟೆಡ್ ಪೊಲೀಸ್ ಪ್ರಧಾನ ಕಚೇರಿ ಎಲ್ಲಿದೆ ನೋಡಿ. ಮೌಂಟೆಡ್ ಆರ್ಮ್ಡ್ ರಿಸರ್ವ್ ಅಂದ್ರೆ ಕುದುರೆಗೆ ಸಂಬಂಧಪಟ್ಟಿದ್ದು. ಇದು ಮೈಸೂರಿನಲ್ಲಿ ಕಂಡು ಬರ್ತತಿ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಗಳು ಎಷ್ಟಿದಾವೆ ಅಂದ್ರೆ 12 KSRP ಬೆಟಾಲಿಯನ್ಸ್ 12 ಒಂದಿದೆ. ಎಷ್ಟಿದೆ? 12 ಇದೆ, ನೆನಪಿರ್ಲಿ. ಹಾಗಾದ್ರೆ ಸರ್ IRB ಎಷ್ಟಿದೆ ಅಂದ್ರೆ IRB ಪ್ರಸ್ತುತವಾಗಿ ಕೊಪ್ಪಳ, ವಿಜಯಪುರ +2 ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲಿ? ಕೋಲಾರ. ನೆನಪಿರ್ಲಿ, ನಿಮಗೆ ಪ್ರಶ್ನೆ ಆಗ್ಬೋದು. ಕೋಲಾರ ಅಂಡ್ KGF ಈ 2 ಸ್ಥಳದಲ್ಲಿ IRB ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಇದರ ಫುಲ್ ಫಾರ್ಮು ಇದು ಇಂಪ್ಲಿಮೆಂಟ್ ಆಗಿದೆ. ಆಲ್ರೆಡಿ ಪ್ರಶ್ನೆ ಆದರೆ 4 IRB ಬೆಟಾಲಿಯನ್ಗಳಿವೆ ಅಂತೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ನೋಡಿ, CSP ಕರಾವಳಿ ಭಾಗದಲ್ಲಿ ಏನು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಎಂಬ 1999ರಲ್ಲಿ ಸ್ಥಾಪನೆ ಆಕತಿ. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸಿಗೆ SP ಅವರ ಜಿಲ್ಲೆಯ SP ಕೂಡ SPನೇ ನೇತೃತ್ವವನ್ನು ವಹಿಸಿರ್ತಾರೆ. PSI ಅನ್ನ ವಾಕಿ ಅಂತ ಕರೀತಾರೆ. CP ಅನ್ನ ಚಾರ್ಲಿ ಅಂತ ಕರೆದ್ರೆ ಪೊಲೀಸ್ ಕಮಿಷನರ್ನ ಕಾಂಪೋಲ್ ಅಂತ ಕರೀತಾರೆ. DCP ಅನ್ನ ಡೆಫ್ಕಾಮ್ ಅಂತ ಕರೆದ್ರೆ ACP ಅಥವಾ DYSPನ ಯಬಾಲ್ ಅಂತ ಕರೀತಾರೆ. ನೆನಪಿರಲಿ ನಿಮಗೆ, ಇದೊಂದು ಸಣ್ಣದಾಗಿ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ದೇಶದ ಮೊದಲ ಮಹಿಳಾ DG ಅಂಡ್ IGP ಯಾರು ಅಂದ್ರೆ ಕಾಂಚನಾ ಚೌಧರಿ ಭಟ್ಟಾಚಾರ್ಯ. ನೋಡಿ, ದೇಶದ್ದು ನಾ ಹೇಳಿದ್ದು. ಕರ್ನಾಟಕಕ್ಕೆ ಬಂದ್ರೆ ಅವ್ರು ಬೇರೆ ಇದ್ದಾರೆ. ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ 2. ಪೊಲೀಸ್ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನ ಅಂತೇಳಿ ಕರೀತಾರೆ. ಪೊಲೀಸ್ ಕಲ್ಯಾಣ ದಿನ ಅಂತೇಳಿ ಕರೀತಾರೆ, ನೆನಪಿರ್ಲಿ. ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21. ನೋಡಿ, ಇಲ್ಲಿ ಬಂತು ಕರ್ನಾಟಕದ ಮೊದಲ ಮಹಿಳಾ DG ಮತ್ತು IGP ಪೊಲೀಸ್ ಮಹಾನಿರ್ದೇಶಕರು ನೀಲ್ಮಣಿ N ರಾಜು ಅವರು ಕಾರ್ಯವನ್ನು ನಿರ್ವಹಿಸಿ ಈಗ ರಿಟೈರ್ಡ್ ಆದರು. ಭಾರತದ ಮೊದಲ IPS ಅಧಿಕಾರಿ ಯಾರು? ಕಿರಣ್ ಬೇಡಿ. ನೋಡಿ, ಕಿರಣ್ ಬೇಡಿ ಭಾರತದ ಮೊದಲ IPS ಅಧಿಕಾರಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ನೇರ ನೇಮಕಾತಿಯಾದ ಮಹಿಳಾ PSI ಇಂದಿರಾ. ನೋಡಿ, ಇಂದಿರಾ ಅವರು ಮೊಟ್ಟ ಮೊದಲ ನೇರ ನೇಮಕಾತಿಯಾದಂತಹ ಮಹಿಳಾ PSI ಆಗಿದ್ದಾರೆ. ನೋಡಿ, ಅದೇ ರೀತಿಯಾಗಿ ಬೆಂಗಳೂರಿನ ನಗರದ ಮೊದಲ ಕಮಿಷನರ್ ಯಾರು ಅಂದರೆ
ಸಿ ಚಾಂಡಿ ಅವರು ಮೊದಲ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಮೊದಲ IGP ಆಗಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಎಲ್ ರಿಕೆಟ್ಸ್ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರು. ಕರ್ನಾಟಕದ ಕೆಡರ್ಗೆ ಆಯ್ಕೆಯಾದ ಮೊದಲ IPS ಯಾರಂದ್ರೆ ಜೀಜಾ ಹರಿಸಿಂಗ್. ನೋಡಿ, ಜೀಜಾ ಹರಿಸಿಂಗ್ ಏನಿದಾರೋ ಕರ್ನಾಟಕದ ಕೆಡರ್ಗೆ ಆಯ್ಕೆಯಾದ ಮೊದಲ ಮಹಿಳಾ IPS. ಹಾಗಾದ್ರೆ ಕರ್ನಾಟಕದ ಮೊದಲ ಸೈಬರ್ ಪೊಲೀಸ್ ಠಾಣೆ ಎಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿದೆ. ಸೈಬರ್ ಪೊಲೀಸ್ ಠಾಣೆ ಕರ್ನಾಟಕದಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಗಾದ ಕೈದಿಗಳನ್ನು ಇಡಲಾಗುವ ಸ್ಥಳ ಬೆಳಗಾವಿಯ ಇಂಡಲಗ ಜೈಲು. ಬೆಳಗಾವಿಯ ಇಂಡಲಗ ಜೈಲಿನಲ್ಲಿ ಮರಣದಂಡನೆಗೆ ಒಳಗಾದಂತಹ ವ್ಯಕ್ತಿಗಳನ್ನು ಇಂಡಲಗ ಜೈಲಿನಲ್ಲಿ ಇಡ್ತಾರೆ. ಇದಕ್ಕೆ ಸ್ವತಂತ್ರ ಪೂರ್ವದಿಂದಲೂ ಒಂದು ವಿಶೇಷವಾದ ಮಾನ್ಯತೆಯನ್ನು ಪಡೆದಂತಹ ಇಂಡಲಗ ಜೈಲು ಇತಿಹಾಸ ಪೂರ್ವ, ಇದು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ಜೈಲು ಯಾವುದಾದ್ರೆ ಅದು ಬೆಳಗಾವಿ ಇಂಡಲಗ ಜೈಲು. ಮುಂದಿಂದು ಟಾಪಿಕ್ ನೋಡೋಣ. ನೋಡಿ, KSRP ಮಹಿಳಾ ಕಂಪನಿಗಳು ಎಷ್ಟಿದಾವೆ ಅಂತ ಕೊಟ್ಟಿದ್ದಾರೆ, 2. ಇದು ಇನ್ನೇನು ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ, ನೋಡ್ಕೊಳ್ಳಿ ಅದು ಎಷ್ಟಿರ್ತದೆ ಅಂತ ಕಂಪನಿ. ಕರ್ನಾಟಕದ ಮೊದಲ ಮಹಿಳಾ IPS ಡಿ ರೂಪಾ. ಕರ್ನಾಟಕದಲ್ಲಿ ಹುಟ್ಟಿ IPS ಆದಂತರು ಡಿ ರೂಪಾ. ನೋಡಿ, SC ಮತ್ತು ST ಅವರ ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನು DYSP ದರ್ಜೆಯ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ನೋಡಿ, ಅಬೌವ್ DYSP ಅಧಿಕಾರಿ ಏನಿರ್ತಾರೋ ಅವರು SC ST ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನು ಅವರು ತನಿಖೆ ಮಾಡ್ತಾರೆ. ಪೊಲೀಸ್ ಇಲಾಖೆಯ ವಲಯದ ಮುಖ್ಯಸ್ಥರು IGP ಆಗಿರ್ತಾರೆ. ಯಾರು? ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ವಲಯದವರಾಗಿರ್ತಾರೆ. ನೋಡಿ, ದೇಶದ ಮೊದಲ ತೃತೀಯ ಲಿಂಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರೀತಿಕಾ ಕಾನಿಯಾ ಅಂತೇಳಿ ನೆನಪಿರಲಿ, ಇದೊಂದು ನಿಮಗೆ ಜನರಲ್ ನಾಲೆಜ್ ಆಗಿ. ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಕೇರಳದ ಕಾಜಿಕೊಡೋ. ಇದು ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡಿದಂತಹ ಪೊಲೀಸ್ ಠಾಣೆ. ಕರ್ನಾಟಕದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಬೆಂಗಳೂರಿನ ಹಲಸೂರು ಗೇಟ್ 1994. ಅದೇ ರೀತಿಯಾಗಿ ಭಾರತದ ಮೊದಲ ಪೊಲೀಸ್ ಮ್ಯೂಸಿಯಂ ಇರುವುದು ಚಾಣಕ್ಯಪುರಿ ನವದೆಹಲಿಯಲ್ಲಿ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಹುದ್ದೆಗಳು PC, PSI, ACP, DYSP ಮತ್ತು SP ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಆಯ್ಕೆ ಆಗ್ತಾರೆ. ಉಳಿದಂತಹವು ಬಡ್ತಿ ಮುಖಾಂತರ ಆಗಂಥದ್ದು. ಪೊಲೀಸ್ ಇಲಾಖೆಯನ್ನು ಒಳ ಆಡಳಿತ ಅಂತೇಳಿ ನಾವು ಕರಿತೀವಿ. ಪೊಲೀಸ್ ಇಲಾಖೆಯನ್ನು ಒಳ ಆಡಳಿತ ಅಂತೇಳಿ ಕರಿತೀವಿ. 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಅದನ್ನು ಪೊಲೀಸ್ ಧ್ವಜ ದಿನಾಚರಣೆ ಅಥವಾ ಕಲ್ಯಾಣ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಪೊಲೀಸ್ ವಾಹನಗಳ ವೇಗವನ್ನು ಪರೀಕ್ಷಿಸಲು ಪೊಲೀಸರು ವಾಹನಗಳ ವೇಗವನ್ನು ಪರೀಕ್ಷೆ ಮಾಡಲು ಇಂಟರ್ಸೆಪ್ಟರ್ ಅಂತ ವಾಹನ ಬಳಸ್ತದೆ. ನೀವು ಹೈವೇ ಪಕ್ಕದಲ್ಲಿ ನಿಂತ್ಕೊಂಡಿರುತ್ತೆ, ನೋಡಿರ್ಬೋದು, ಅದೇ ಇಂಟರ್ಸೆಪ್ಟರ್. ಭಾರತದ ಅತ್ಯುನ್ನತ IPS ಅಧಿಕಾರಿ IBಯ ಮಹಾನಿರ್ದೇಶಕರು. ಅದೇ ರೀತಿಯಾಗಿ ಪ್ರಶ್ನೆ ಆಗಿತ್ತು, ಪೊಲೀಸರ ವಾರದ ಪರೇಡ್ ನಡೆಯೋದು ಯಾವಾಗ ಅಂತ. ಸೋಮವಾರ ಮತ್ತು ಶುಕ್ರವಾರ ನಡೀತೈತಿ ವಾರದ ಪರೇಡ್. ನೋಡಿ, ಪ್ರಸ್ತುತ ಕರ್ನಾಟಕ ಪೊಲೀಸ್ ಮುಖ್ಯಸ್ಥರು ಯಾರಂತ ಕೇಳಿದರೆ ಇದು ಸಲೀಂ ಸಾರ್ ಅವರು. ಪ್ರಸ್ತುತ ಈ ದಿನದವರೆಗೂ ಅವರು ಕರ್ತವ್ಯ ನಿರ್ವಹಿಸ್ತಾರೆ. ಮುಂದೆ ಕಾಲಕ್ಕೆ ತಕ್ಕಂತೆ ಚೇಂಜಸ್ ಆಗ್ತಾ ಹೋಗ್ತದೆ. ಪ್ರಸ್ತುತ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಯಾರು? ಸೀಮಾಂತ್ ಕುಮಾರ್ ಸಿಂಗ್ ಅವರು ಬೆಂಗಳೂರು ಕಮಿಷನರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ 1 ನಕ್ಷತ್ರ ಇರ್ತತಿ, PSIಗೆ 2 ನಕ್ಷತ್ರ ಇರ್ತತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ, DYSP ಅಥವಾ CPIಗೆ 3 ನಕ್ಷತ್ರ ಇರ್ತತಿ. ಇದು ನೆನಪಿರಲಿ ನಿಮಗೆ. ಅದೇ ರೀತಿಯಾಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಮೈಸೂರಿನಲ್ಲಿ. ಇದು ಇಂಪಾರ್ಟೆಂಟು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಮೈಸೂರಿನಲ್ಲಿ. ಮುಂದೆ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖ ಸಹಾಯವಾಣಿ, ನೀವು ಒಂದು ಸ್ವಲ್ಪ ವಿಡಿಯೋನ ಇದು ಮಾಡ್ಕೊಂಡು ನೋಡಿ. ಪ್ರಮುಖ ಸಹಾಯವಾಣಿ ನೋಡ್ಬೋದು, ಈ ಥರ ಇದೆ. ಮುಂದಿದಾಗಿ ನಾವು ಇಂಪಾರ್ಟೆಂಟ್ ಅಷ್ಟೇ ನೋಡ್ತಾ ಹೋಗೋಣ. ನೋಡಿ, ಪೊಲೀಸ್ ತರಬೇತಿ ಶಾಲೆ ಇರುವ ಸ್ಥಳಗಳು ಚನ್ನಪಟ್ಟಣ, ರಾಮನಗರ, ಖಾನಾಪುರ, ಬೆಳಗಾವಿ, ಐಮಂಗಲ. ನೋಡಿ, ತರಬೇತಿ ಕಾಲೇಜು ನಾಗನಹಳ್ಳಿ, ಕಲಬುರಗಿ. ಸಶಸ್ತ್ರ ಪೊಲೀಸ್ ತರಬೇತಿ ಯಲಹಂಕ, ಬೆಂಗಳೂರು. ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ನವನಗರ, ಬಾಗಲಕೋಟೆ. CCT ಕೂಡ್ಲು ಮತ್ತು ಆಗರ. ಆ್ಯಂಟಿ ನಕ್ಸಲ್ ಫೋರ್ಸ್ ಇರುವುದು ಕಾರ್ಕಳ, ಉಡುಪಿ. ಸಂಚಾರ ಬೆಂಗಳೂರು, ವೈರ್ಲೆಸ್ ಬೆಂಗಳೂರು, ಡ್ರೈವಿಂಗ್ ಬೆಂಗಳೂರು, PDMS. ಇದು ಕ್ವಶನ್ ಆಗಿರೋದು PDMS. ಮೇಂಟೆನೆನ್ಸ್ ಸ್ಕೂಲು ಬೆಂಗಳೂರು. ಇವೆಲ್ಲ ಬೆಂಗಳೂರಲ್ಲೇ ಕಂಡುಬರ್ತದೆ, ನೋಡ್ತಾ ಹೋಗ್ಬೋದು. ಮುಂದಿಂದಾಗಿ ನಾವು ಫುಲ್ ಫಾರ್ಮನ್ನು ಕೇಳ್ತಾರೆ ಪೊಲೀಸ್ ಇಲಾಖೆಯಲ್ಲಿ. ಏನು DG ಮತ್ತು IGP ಅಂದರೆ ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಇವರು ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು. ಅದ್ರ ಕೆಳಗೆ DGP ಬರ್ತಾರೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು. ಅದ್ರ ಕೆಳಗೆ ADGP, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಬರ್ತಾರೆ. ಅವ್ರ ಕೆಳಗೆ IGP ಅವರು ವಲಯದ ಮುಖ್ಯಸ್ಥರು. ಏನಂತ ಕ್ವಶನ್ ಆಗಿತ್ತು, ವಲಯದ ಮುಖ್ಯಸ್ಥರು IGP, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸು.
DIGP ಬರ್ತಾರೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸು. DCP ಅಥವಾ SP ಬರ್ತಾರೆ, ಸಿಟಿಯಲ್ಲಿ DCP. ಜಿಲ್ಲಾವಾರು SP ಬರ್ತಾರೆ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. SP ಕೆಳ ಬರ್ತಾರೆ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರ್ತಾರೆ. DYSP, DSP, ACP ಬರ್ತಾರೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸು. CP ಅಥವಾ PI ಪೊಲೀಸ್ ಇನ್ಸ್ಪೆಕ್ಟ್ರು, ಸರ್ಕಾರಿ ಪೊಲೀಸ್ ಇನ್ಸ್ಪೆಕ್ಟ್ರು. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ಹೆಡ್ ಕಾನ್ಸ್ಟೇಬಲು, ಪೊಲೀಸ್ ಕಾನ್ಸ್ಟೇಬಲ್. ಇದು ಪೊಲೀಸ್ ಇಲಾಖೆಯ ರ್ಯಾಂಕಿಗೆ ತಕ್ಕಂತೆ ಇರುವಂತಹ ಒಂದು ರ್ಯಾಂಕ್ ಈ ಥರ ಇದೆ. ಅದೇ ರೀತಿಯಾಗಿ ಪ್ರಮುಖ ವಿಸ್ತೃತ ರೂಪಗಳು: ಬೆಂಗಳೂರು ಸಿಟಿ ಪೊಲೀಸ್ BCP, ಸಿಟಿ ಆರ್ಮ್ಡ್ ರಿಸರ್ವ್ CAR, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ DAR, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ KSASF, ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF, CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಇದೆಲ್ಲ ನಿಮಗೆ ಒಂದು ಸಾಮಾನ್ಯ ಜ್ಞಾನದ ಮುಖಾಂತರ ನೀವು ತಿಳ್ಕೊಬೇಕಾಗುತ್ತೆ. ಮುಂದೆ ನೀವು ಇಲಾಖೆ ಪರೀಕ್ಷೆ ಬರೀತದೆ ಅಂದರೆ ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದೆ ಅದೇ ರೀತಿಯಾಗಿ APC ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, IRB ಅಂದರೆ ಏನು? ಇಂಡಿಯನ್ ರಿಸರ್ವ್ ಬೆಟಾಲಿಯನ್. NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. RSA ಅಂದರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಪೊಲೀಸ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಇಂಪಾರ್ಟೆಂಟ್ ಇದು. ಡಿಸ್ಟ್ರಿಕ್ಟ್ ಕಲೆಕ್ಟರ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. CID ಅಂದರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. COD ಅಂದರೆ ಕಾಪ್ಸ್ ಆಫ್ ಡಿಫೆಕ್ಷನ್. ಇಂಟೆಲಿಜೆನ್ಸ್ ಬ್ಯೂರೋ IB, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF, ಸೆಕ್ಯೂರಿಟಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF, ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ CBI, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ITBP. ಅದೇ ರೀತಿಯಾಗಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, IPC ಇಂಡಿಯನ್ ಪೆನಲ್ ಕೋಡ್, ಈಗ BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತೆ. CCB ಸೆಂಟ್ರಲ್ ಕ್ರೈಮ್ ಬ್ರಾಂಚ್. ಇಷ್ಟು ಪೊಲೀಸ್ ಇಲಾಖೆಯ ಲಾಂಗ್ ಫಾರ್ಮನ್ನು ಫುಲ್ ಫಾರ್ಮನ್ನು ಕೇಳ್ಬೋದು. ಅದೇ ರೀತಿ ಅದಕ್ಕೆ ಆಯೋಗಗಳು ಸಂಬಂಧಪಟ್ಟಿದೆ. ಪೊಲೀಸ್ ಇಲಾಖೆಗೆ ಆಯೋಗಗಳು, ಅದರಲ್ಲಿ ಇಂಪಾರ್ಟೆಂಟು ಔರಾದ್ಕರ್ ವರದಿ. ಏನು? ಪೊಲೀಸ್ ವೇತನ ಪರಿಷ್ಕರಣೆ ಮಾಡಿದ್ದು 2016ರಲ್ಲಿ. ಔರಾದ್ಕರ್ ವರದಿ ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಆಯೋಗ. ಧರ್ಮವೀರ, ಸೋಲಿ ಸೊರಾಬ್ಜಿ, VS ಮಳಿಮಠ್, ಪದ್ಮನಾಭಯ್ಯ, ರೆಚುರೋ ಆಯೋಗ. ಇಷ್ಟು ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಆಯೋಗಗಳಾಗಿದ್ದಾವೆ. ಕರ್ನಾಟಕ ಪೊಲೀಸ್ ಇಲಾಖೆಯ ವಲಯಗಳು ಸರ್ ಎಷ್ಟಿದೆ ಅಂದರೆ 7 ವಲಯ. ಇಂಪಾರ್ಟೆಂಟು 6 ಕಮಿಷನರೇಟ್ ಇದೆ. 6 ಕಮಿಷನರೇಟು, 7 ವಲಯ. ಉತ್ತರ ವಲಯ ಬಂದರೆ ಉತ್ತರ ಕರ್ನಾಟಕ ಬೆಳಗಾವಿ, ದಕ್ಷಿಣ ವಲಯ ಅಂದರೆ ದಕ್ಷಿಣ ಕರ್ನಾಟಕ ಮೈಸೂರು, ಪೂರ್ವ ವಲಯ ಮಧ್ಯ ಕರ್ನಾಟಕ ದಾವಣಗೆರೆ, ಪಶ್ಚಿಮ ವಲಯ ಮಂಗಳೂರು, ಈಶಾನ್ಯ ವಲಯ ಗುಲ್ಬರ್ಗ, ಕೇಂದ್ರೀಯ ಸೆಂಟ್ರಲ್ ಡಿವಿಷನ್ ಬೆಂಗಳೂರು ಹಾಗೂ ಬಳ್ಳಾರಿ ವಲಯ ಇತ್ತೀಚೆಗೆ ಆದಂತಹ ಈ ವಲಯ ಬಳ್ಳಾರಿ. ಇಷ್ಟು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ, ಅದರ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಇದೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಮುಂಬರುವ ಎಲ್ಲ ಪೊಲೀಸ್ ಇಲಾಖೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.